20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ನಗರದ ಹೊರವಲಯದಲ್ಲಿ ಇರುವಂತಹ ಅಸ್ಕಿಹಾಳ ಗ್ರಾಮದ ಸರ್ವೆ ನಂಬರ್ 217ರಲ್ಲಿ 1 ಎಕರೆ 11 ಗುಂಟೆ ಜಮೀನು ಇದ್ದು, ಇದರಲ್ಲಿ 8 ಗುಂಟೆ ಜಮೀನನ್ನ ಪರಿಶಿಷ್ಟ ಜಾತಿ ಜನಾಂಗದವರ ರುದ್ರಭೂಮಿಗೆ ಬಿಟ್ಟು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದ ಆಂಜನೇಯ ಅವರು ಇದೀಗ ಏಕಾಏಕಿ ಜೆಸಿಬಿ ಮೂಲಕ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ ಮುಂದಾಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ರಾಯಚೂರು ನಗರದ ವಾರ್ಡ್ ನಂಬರ್ 34ಕ್ಕೆ ಹೊಂದಿಕೊಂಡಿರುವ ಈ ಅಸ್ಕಿಹಾಳ ಗ್ರಾಮದಲ್ಲಿ ವರ್ಷಗಳಿಂದ ಪರಿಶಿಷ್ಟ ಜಾತಿ ಜನಾಂಗದ ಜನ ಮುತ್ತಾತ ತಾತ ಕಾಲದಿಂದಲೂ ಇದೇ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬಂದಿದ್ದೀವಿ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಕೆಲವು ತಿಂಗಳ ಹಿಂದೆ ಈ ಜಮೀನನ್ನ ಖರೀದಿಸಿದ ಆಂಜನೇಯ ರಾಯಚೂರು ಅವರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ 8 ಗುಂಟೆ ಜಮೀನನ್ನ ರುದ್ರಭೂಮಿಗೆ ಬಿಟ್ಟು ಕೊಡ್ತೀವಿ ಅಂತ ವಾಗ್ದಾನ ನೀಡಿದ್ರು ಎನ್ನಲಾಗ್ತಾ ಇದೆ. ಆದರೆ ನಿನ್ನೆ ಏಕಾಏಕಿ ಜೆಸಿಬಿ ಮೂಲಕ ಬುನಾದಿ ಪಾಯ ತೆಗೆಯಲು ಮತ್ತು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾದಾಗ ಸ್ಥಳೀಯ ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿ ಜೆಸಿಬಿಯನ್ನ ವಾಪಸ್ ಕಳಿಸಿದ್ದಾರೆ. ಈ ಗ್ರಾಮದಲ್ಲಿ ನೂರಾರು ಕುಟುಂಬಗಳು ವಾಸವಿದ್ದು ಹೆಚ್ಚಿನವರು ಎಸ್ಸಿ ಮಾದಿಗ ಸಮುದಾಯಕ್ಕೆ ಸೇರಿದ್ದಾರೆ. ಈ ರುದ್ರಭೂಮಿಯನ್ನ ಹೊರತುಪಡಿಸಿ ನಮಗೆ ಬೇರೆ ಯಾವುದೇ ಶವ ಸಂಸ್ಕಾರ ಸ್ಥಳವಿಲ್ಲ. ಈಗಾಗಲೇ ಕೊಟ್ಟಿರುವ ವಾಗ್ದಾನವನ್ನ ಆಂಜನೇಯ ಅವರು ಪಾಲಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು. ನೂರಾರು ವರ್ಷಗಳಲ್ಲಿ ಈ ಭೂಮಿಯನ್ನು ಸ್ಮಶಾನಕ್ಕೆ ಅಂದರೆ ರುದ್ರಭೂಮಿಗೆ ಅಂತೇಳಿ ನಾವು ಸೀಮಿತ ಮಾಡ್ಕೊಂಡಿರ್ತೇವೆ. ನೂರಾರು ವರ್ಷಗಳು ಯಾಕಂತ ಹೇಳಿದ್ರೆ ಇಡೀ ನಮ್ಮ ಸಮಾಜ ವರ್ಷ ಬರ್ತಾ ಒಂದು 20-30 ಸಾವಿರ ಜನಗಳಿದ್ದಾರೆ. ನಮ್ಗೆ ಸ್ಮಶಾನಕ್ಕೆ ಉಣೋದಕ್ಕೆ ಭಾಳ ತ್ರಾಸ ಆಗ್ಬಿಟ್ಟದ. ಅದಕ್ಕೋಸ್ಕರವಾಗಿ ಇದು ಇರ್ತಕ್ಕಂಥ ಏನು ಭೂಮಿ ಇದೆಯಲ್ಲ, ನಮ್ಮ ನೂರಾರು ವರ್ಷಗಳಿಂದ ತಲಾಂತರದಲ್ಲಿ ಈ ಭೂಮಿಯು ರುದ್ರಭೂಮಿಗೋಸ್ಕರ ಸೀಮಿತವಾಗಿರ್ಬೇಕಂತೇಳಿ ನಮ್ದು ಒತ್ತಾಯ ಇರ್ತದೆ ಊರವರೆಲ್ಲರೂ. ಅದು ಖರೀದಿದಾರರು ಖರೀದಿ ಮಾಡಿದ್ದಲ್ಲ, ಇದು ನಮ್ಮ ಊರಿಂದ ಬ್ರಾಹ್ಮಣರದು ನಮ್ಮ ಊರಿಗೆ ಬಂದು ಬಿಟ್ಟು ಕೊಡಬೇಕಂತ ಮಾಡಿದರೆ ಏನು ಯಾವುದೋ ಒಂದು ಕುತಂತ್ರದಿಂದ 2012ರಲ್ಲಿ ಅವ್ರೇನು ನಮ್ಗೆ ಗೊತ್ತಿಲ್ಲದಾಗೆ ಇವರು ರಾಜಕೀಯ ವ್ಯಕ್ತಿಗಳು ಯಾವಾಗ ಕುಮ್ಮಕ್ಕಾಗಿ ಇಲ್ಲಿ ಹಣ್ಣನ್ನು ಖರೀದಿ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಊರವ್ರಿಗೆ ಯಾರಿಗೂ ಗೊತ್ತಿದ್ರೆ ಅವತ್ತಿನ ದಿವಸ ನಾವು ಇದನ್ನು ರದ್ದುಪಡಿಸಿ ನಮ್ಮ ಊರವರಿಗೆ ಇದು ರುದ್ರಭೂಮಿಗೋಸ್ಕರ ಸೀಮಿತವಾಗಬೇಕಂತೇಳಿ ನಾವು ಒತ್ತಾಯ ಬೇಡಿಕೆ ಮಾಡಿಕೊಂಡು ಅದನ್ನು ನಾವು ತೊಗೊತಿದ್ವಿ. ಈಗ ಈ ಜನರು ರಾಜಕೀಯ ವ್ಯಕ್ತಿಗಳ ಜನರು ಬಂದು ಈಗ ನಾವು ಖರೀದಿ ತೊಗೊಂಡಿವಿ ನಮ್ಮ ಲ್ಯಾಂಡ್ ಅನ್ನೋದು ಅವ್ರಿಗೆ ತಪ್ಪು. ಯಾಕಂತ ಹೇಳಿದ್ರೆ ಇನ್ನು ಸಾವಿರಾರು ಜನರು ಬೆಳೀತಕ್ಕಂಥ ಈ ಅಸ್ಕಿಹಾಳ ಜನ, ಈ ಜನರಿಗೆ ಭೂಮಿ ಇಲ್ಲ, ಸ್ಮಶಾನಕ್ಕೆ ಉಣೋದಕ್ಕೆ ಭೂಮಿ ಇಲ್ಲ. ಈ ಭೂಮಿ ಎಷ್ಟೊತ್ತಿದ್ರೆ ನಮಗೋಸ್ಕರ ಸೀಮಿತವಾಗಿದೆ, ನಮಗೋಸ್ಕರ ಇದು ಇರಲೇಬೇಕು. ಯಾರು ಬಂದರೆ ಅವರು ನಮ್ಮ ಖರೀದಿದಾರರು ನಮ್ಮ ಪ್ರಾಪರ್ಟಿ ಇದೆ ನಾವಿದೆ ಅಂತ ದೌರ್ಜನ್ಯದಿಂದ ಅವ್ರು ಕೆಲಸ ಮಾಡಿದಾಗ ನಾವು ಊರವರು ಯಾವತ್ತಿಗೂ ಸುಮ್ಮನೆ ಇರೋಕ್ಕಾಗಂಗಿಲ್ಲ. ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಪ್ರಾಣ ಒತ್ತಿಟ್ಟಾದ್ರೆ ನಮ್ಮ ಜನಗಳೆಲ್ಲ ಅಸ್ಕಿಹಾಳ ಜನ ಎಷ್ಟು ಜನ ಯುವಕರಿದ್ದಾರೆ ಮತ್ತು ಹಿರಿಯರಿದ್ದಾರೆ, ಎಷ್ಟು ಜನ ನಮ್ಮ ಹೋರಾಟ ನಿರಂತರವಾಗಿ ಹೋರಾಟ ಇರ್ತದೆ. ಯಾವುದಕ್ಕೆ ಅವ್ರ ಕೆಲಸಗಳನ್ನು ಮಾಡೋಕ್ಕೆ ಬಂದರೆ ಆ ಕೆಲಸ ಅಡ್ಡಗಟ್ಟೋದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಅವರೇ ಒಂದು ಸಲ ಹೇಳಿದರು, ಯಾರು ಈ ಆಂಜನೇಯನವರು ತೆಗೆದುಕೊಂಡವರು ಮಾಲಕರು, ಇದನ್ನು ನಿಮಗೋಸ್ಕರ ನಮ್ಮ ರುದ್ರಭೂಮಿಗೋಸ್ಕರ ನಾನು ಬಿಟ್ಟು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ನಿಮ್ಗೆ ಸ್ಕೂಲ್ ಕಟ್ಸೋಕ್ಕೆ ರೆಡಿ ಇದ್ದೀನಿ, ಈ ದೇವಸ್ಥಾನ ಕಟ್ಸೋಕ್ಕೆ ಇದ್ದೀನಿ, ಕಂಪೌಂಡ್ ಸಹ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದವರು ಅವರೇ. ಇವತ್ತಿನ ದಿವಸ ವಿತೌಟ್ ಏನೋ ಬೆಲೆ ಇದೆ, ಇದು ಬೆಲೆ ಬಾಳ್ತದೆ ಅಂತೇಳಿ ವಿಧಾನಸೌಧ ಸಲುವಾಗಿ ಮತ್ತು ಡಿ ಸಿ ಆಫೀಸ್ ಇದೆ ಸಲುವಾಗಿ ಬೆಲೆ ಜಾಸ್ತಿ ಬರ್ತದೆ ಅಂತ ಹೇಳಿ ಆ ಒತ್ತಾಯದಿಂದ ಅವರು ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕಳಿಸಿ ಈಗ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೇವೆ. ನಾವು ಯಾವುದಕ್ಕೂ ನಮ್ಮ ನಿರಂತರ ಹೋರಾಟ ಹೆಂಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಜನರು ನಾವು ಸಾವಗನೆ ಎದುರಲ್ಲಾರ್ದಂಗೆ ನಾವು ಇರ್ತೀವಿ. ಇದು ಸ್ಮಶಾನಕ್ಕೆ ಮಾತ್ರ ಬಿಟ್ಟು ಕೊಡಬೇಕಂತ ನಮ್ದು ಎಲ್ಲರ ಊರಿನವ್ರದ್ದು, ನಮ್ದು ಎಲ್ಲರದು ಇಲ್ಲಿ ಸೇರ್ತಕ್ಕಂಥ ಯುವಕರು ಯಾವುದಕ್ಕಂದ್ರೆ ಬಂದರೆ ಸಹ ಇವರೆಲ್ಲರೂ ಯಾರು ಬಂದು ಪೊಲೀಸ್ ಸಿಬ್ಬಂದಿಯವರಾಗಲಿ ಇನ್ನೊಬ್ಬರಾಗಲಿ ಯಾರನ್ನಾಗಲಿ ದಯವಿಟ್ಟು ನಮ್ಮ ಜನರಿಗೆ ಯಾವುದೊಂದು ಸಮಾಜದ ಕೆಲಸಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕಲಕ್ಕ ಯಾವುದೋ ತೊಂದರೆ ತಗೊಳ್ಳಾರ್ದಂಗೆ ನಮಗೆ ಅವರು ನಿರಂತರವಾಗಿ ಹೋರಾಟಕ್ಕೆ ಸಮ್ಮತಿ ನೀಡಿ ಅವ್ರು ನಮ್ಮ ಕೆಲಸ ಯಶಸ್ವಿ ಮಾಡಿಕೊಡ್ಬೇಕಂದ್ರೆ ತಮ್ಮಲ್ಲಿ ನಾವು ಊರಿನ ಪರವಾಗಿ ನೀವು ಎಲ್ಲರೂ ಪ್ರೆಸ್ ಅವರು ನಮ್ಗೆ ಬಂದಿದ್ದ ಸಲುವಾಗಿ ಸಹಕಾರ ಕೊಟ್ಟ ಸಲುವಾಗಿ ಅವ್ರಿಗೆ ತುಂಬ ಹೃದಯ ಪರವಾಗಿ ನಾವು ನಮಸ್ಕಾರ ಹೇಳಿ ನಮ್ಮ ಹೆಸರು ನಾಗೇಶ್ ವಕೀಲರು. ಹಾಂ, ಮುಂದೆ ಯಾವ ರೀತಿಯಿಂದ ಹೋರಾಟ ನೀವು ನಿರ್ಣಯ ಮಾಡಿರಿ ಸರ್? ಯಾವ ರೀತಿ ಹೋರಾಟ ಅಂತ ಹೇಳಿದ್ರೆ ಯಾವುದಕ್ಕೆ ಬಗ್ಗಲಾರದೆ ನಮ್ಮ ಹೋರಾಟ ಹೆಂಗಿರ್ತದೆ ಅಂದರೆ ನಮ್ಮ ಹೋರಾಟ ನಾವು ಸ್ಮಶಾನಕ್ಕೆ ನಾವು ಎಷ್ಟೊತ್ತಿದ್ರೆ ನಮ್ಗೆ ಸೀಮಿತ ಆಗಬೇಕು. ಇದಕ್ಕೆ ಏನಾದರೂ ಎಷ್ಟು ಅಧಿಕಾರಿಗಳು ಬಂದು ಪರವಾಗಿಲ್ಲ, ಇವ್ರು ಏನಿಲ್ಲ, ಯಾರು ಇಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಇದು ಮಾಡಿದವರು ಯಾರು ತೆಗೆದುಕೊಂಡವರು ಖರೀದಾರರು ಅವ್ರು ನಮ್ಮೂರವರು ಅವರೇ ಸ್ವತಃ ಬಂದು ತಾವು ತೆಗೆದುಕೊಂಡಿದ್ದಾರಲ್ಲ ಸ್ವತಃ ಬಂದು ಕೆಲಸ ಮಾಡಲಿ, ಅದಕ್ಕೆ ನಾವು ಸಮ್ಮತಿ ಕೊಡ್ತೀವಿ. ನಮ್ಮೂರವ್ರು ಇಟ್ಕೊಂಡು ಕುಮ್ಮಕ್ಕೆ ಇಟ್ಕೊಂಡು ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಜಗಳ ಇಟ್ಕೊಂಡು ಕಳಿಸಿ ನಮ್ಮೂರವ್ರು ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಅದೊಂದು ತಪ್ಪು. ಅಂಥವ್ರು ಯಾರೇ ನಮ್ಮೂರವ್ರು ಯಾರೇ ಬರಲ್ಲ ಅವರು ವಿರೋಧವಾಗಿ ನಾವು ಹೋಗೋದಂತ ಸತ್ಯ ಅವ್ರು ಬಂದವ್ರು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಏನು ಹೇಳಬೇಕು
ಉತ್ತರಕ್ಕೆ ಪ್ರತಿ ಉತ್ತರ ನೀಡತಕ್ಕಂಥ ನಮ್ಮ ಹತ್ರ ಇದೆ. ನಾವು ಹೇಳ್ತಕ್ಕಂಥ ವಿಷಯನ ನಾವು ಏನು ಖಂಡಿಸ್ಬೇಕೋ ಅವ್ರು ಖಂಡಿಸ್ತೀವಿ. ಇದ್ರ ಮಾತ್ರ ಯಾವುದಕ್ಕೂ ನಾವು ಬಿಟ್ಟು ಕೊಡೋಂಗಿಲ್ಲ. ಇನ್ನು ಸಾವಿರಾರು ಜನ ನೂರಾರು ವರ್ಷಗಳಿಂದ ಇಲ್ಲಿ ಇದ್ದಿದ್ದು ಇದನ್ನು ಇವತ್ತು ಕರೀತಾರೆ ನಾವು ತೊಗೊಂಡೀವಿ ಅಂತೇಳಿ ಬಿಟ್ಕೊಡಕ್ಕೆ ಆಗಂಗಿಲ್ಲ. ಆ್ಯಕ್ಚುಲಿ ಅದು ವಿಧಾನಸೌಧದಲ್ಲಿ ಬೆಲೆ ಏರಿಕೆ ಜಾಸ್ತಿ ಇದೆ. ಲಕ್ಷಾನುಗಟ್ಟಲೆ ಅವತ್ತಿನ ದಿವಸ ಅವ್ರು ತೆಗೆದುಕೊಂಡಿದ್ದು ಬರೀ 8 ಲಕ್ಷ ರೂಪಾಯಿ. ಇವತ್ತಿನ ದಿವಸ ಕೋಟಿ ಬಾಳ್ತದೆ ಅಂತ ಹೇಳಿದ್ರೆ ಅವ್ರು ಏನಾದರೆ ನಮ್ಮ ಊರಿಗೆ ಬೆಂಕಿ ಹಚ್ಚಿದ್ರೆ ಬೆಂಕಿ ಹಚ್ಚಿ ಕೆಲಸ ಮಾಡ್ತಾರೆ ವಿನಃ ಅವರು ಶಾಂತ ರೀತಿಯಿಂದ ಅವರೇ ಹೇಳಿದ್ರು ನಾವು ಬಿಟ್ಕೊಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಅವ್ರು ಹೇಳಿದ್ರ ಈ ಆಂಜನೇಯವ್ರಿಗೂ ಸಹ ಹೇಳಿದ್ದೇನಾದ್ರು ನಿಮ್ಮ ಹತ್ರ ದಾಖಲಾತಿಗಳಿಲ್ಲ. ಬರೀ ಅವರು ನಾವು ಮಾತಾಡಿದಷ್ಟು ಮೌಖಿಕವಾಗಿ ಎಲ್ಲ ಜನರಲ್ಲಿ ಹೇಳಿದ್ದವರು. ಇದೀಗ ಡಿ ಮಾರ್ಟ್ ಅವ್ರಿಗನ ಅವ್ರು ಬಿಟ್ಟುಕೊಟ್ಟಿದ್ದಾರೆ. ಡಿ ಮಾರ್ಟ್ ಅವ್ರಿಗೆ ಯಾವ ಕಾರಣದಿಂದ ಡಿ ಮಾರ್ಟ್ ಅವ್ರಿಗೆ ಬಿಟ್ಟುಕೊಟ್ಟಿದ್ರು? ಅವರು ಬಿಟ್ಟಿದ್ದು ಕಾರಣ ಏನು? 7-8 ತಿಂಗಳಿಂದ ಸ್ಟೇ ಆರ್ಡರ್ ಅದು ಇದು ತಂದು ಕಳಿಸಿ ಅವರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರಾಜ ಆದರು. ನಮ್ಗೆ ಅದೇ ರೀತಿ ಕೈ ಮುಗ್ತೀವಿ, ಕಾಲು ಮುಗ್ತೀವಿ, ಊರವರೆಲ್ಲರೂ ಅವ್ರ ಕೈ ಮುಗಿದ್ರೆ ಮುಗ್ತೀವಿ. ದಯವಿಟ್ಟು ತಮ್ಮ ಹೆಸರಿಗೇನು ಇದರಲ್ಲಿ ಬರ್ತೀವಿ ನಾವು. ಏನಂದರೆ ಈ ಆಂಜನೇಯವರು ಉದ್ರಿಭೂಮಿಗೋಸ್ಕರ ಸೀಮಿತ ಕೊಟ್ಟಿದ್ದಾರೆ. ಅವರು ನಮ್ಮೂರಿಗೆ ಅವ್ರ ದೇವ್ರು ಅಂತ ಹೇಳಿ ನಾವು ಆ ಆಸ್ಪತ್ರೆ ಕೊಡೋಕೆ ನಾನು ರೆಡಿ ಇದ್ದೀವಿ. ಇಷ್ಟಕ್ಕಿಂತ ಮಿಗಿಲಾಗಿ ಏನಿಲ್ಲ. ಒಂದು ವೇಳೆ ಈ ವಕೀಲ್ ಸಾಹೇಬರು ಮಾತಾಡ್ದಂಗೆ ಅವರು ಈ ಒಂದು ಜಾಗಕ್ಕಾಗಿ ನಮ್ಮ ಊರಲ್ಲಿ ಅವರು ನಾವು ತಮ್ಮಲ್ಲಿ ಕ್ಷಮಾಪಣೆ ಕೇಳಿ ತಮ್ಮಲ್ಲಿ ಭಿಕ್ಷೆ ಬೇಡಕ್ಕೂ ರೆಡಿ ಇದೀವಿ ಅಂತ ಹೇಳಿ ಒಂದು ಮಾತನಾಡಿದ್ದಾರೆ. ದಯವಿಟ್ಟು ಇದು ನಮ್ಮ ಮುತ್ತಾತ ಅವರಿಂದ ಒಂದು ಸ್ಮಶಾನ ಊಣಿಟ ಸ್ಮಶಾನ ಇದು ನಮ್ಮ ಊರಿಗೆ ಸೀಮಿತವಾಗಬೇಕಿದು. ದಯವಿಟ್ಟು ನಾನು ಈ ಇಡಗಂಜಲೆ ಸಾಹೇಬ್ರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಈ ಒಂದು ಜಾಗನ ನಮ್ಗೆ ಬಿಟ್ಟುಕೊಟ್ಟು ನಮ್ಮ ಊರಿನವರಿಗೆ ಒಂದು ನಮ್ಮ ಶವ ಸಂಧಾನ ಮಾಡೋದಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಒಂದು ವೇಳೆ ಈ ಒಂದು ಅವಕಾಶ ನಮಗೆ ಕೊಡಲಿಲ್ಲಪ್ಪ ಅಂದರೆ ನಮ್ಮ ಮುಂದಿನ ಒಂದು ದಿನಗಳಲ್ಲಿ ನಾವು ಇದಕ್ಕಾಗಿ ನಮ್ಮ ಒಂದು ಅಸ್ಕೇಳದ ಎಲ್ಲ ಒಂದು ನಾಗರಿಕರಲ್ಲಿ ನಾವು ಎಲ್ಲ ಸಿದ್ಧತೆ ಉಗ್ರ ಹೋರಾಟವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಇದೊಂದು ಪತ್ರಿಕೆ ಮೂಲಕ ನಮ್ಮ ಏನು ತಿಳಿಸ್ತಾ ಇದ್ದೀನಪ್ಪ ಅಂದರೆ ಇದು ನಮ್ಮ ಊರವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್. ಇದೊಂದು ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಾವು ವಕೀಲ್ ಸಾಹೇಬ್ರು ಹೇಳ್ದಂಗೆ ನಮ್ಗೆ ಒಂದು ಅವಕಾಶವನ್ನು ಕೊಟ್ಟರೆ ನಿಮ್ಮದೇ ಆದಂಥ ಒಂದು ಹೆಸರು ಇರುತ್ತೆ ಎಂಬುದಾಗಿ ಹೇಳಿದ್ದಾರೆ. ಮುಂದಿನ ಒಂದು ದಿನಮಾನಗಳಲ್ಲಿ ಅವ್ರದ್ದಾದ ಒಂದು ರಾಜಕೀಯ ಇರುತ್ತೆ. ದಯವಿಟ್ಟು ಅವ್ರಿಗೆ ಸಪೋರ್ಟ್ ನಮ್ದು ಯಾವತ್ತೂ ಇರುತ್ತೆ. ದಯವಿಟ್ಟು ನಾನೇನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಒಂದು ಅವಕಾಶ ಮಾಡಿ ನಮ್ಮ ಊರಿಗೆ ನಮಗೆ ಶವವನ್ನು ಊಣಿಟ್ಟೋದಕ್ಕೆ ನಮ್ಗೆ ಸಹಾಯ ಮಾಡಬೇಕಂತೇಳಿ ನಾನು ಪತ್ರಿಕಾ ಭವನದಲ್ಲಿ ಕೇಳ್ಕೊತಾನೆ. ದಯವಿಟ್ಟು ಈ ಸಂದರ್ಭದಲ್ಲಿ ನಾಗೇಶ್, ತಿಮ್ಮಪ್ಪ, ಕೃಷ್ಣ ಅಸ್ಕಿಹಾಳ, ಜಿಲ್ಲಾ ವಿಕಲಚೇತನರ ಘಟಕದ ಸದಸ್ಯರು ಮಾಣಿಕ ಅಸ್ಕಿಹಾಳ, ಪ್ರಶಾಂತ್, ಶಿವಕುಮಾರ್, ಶ್ರೀನಿವಾಸ್, ಮನು ಸೇರಿ ಹಲವರು ಉಪಸ್ಥಿತರಿದ್ದರು. ಎಸ್ಎ ಗಣಿ ಸಾಹಿಬ್, ಜಿಲ್ಲಾ ವರದಿಗಾರರು, ಟಿವಿ 20 ಕನ್ನಡ, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.